ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ವಿವರ. ಪೊಲೀಸ್ ಬಲ ಪ್ರಯೋಗಕ್ಕೆ ಆಸ್ಪದ ನೀಡಬೇಡಿ, ಸರ್ಕಾರಿ ಜಾಗ ಒತ್ತುವರಿ ಸ್ವಯಂ ಪ್ರೇರಣೆ ತೆರವುಗೊಳಿಸಿ ಶಾಸಕ ನಡಹಳ್ಳಿ ಎಚ್ಚರಿಕೆ. ಮುದ್ರೆಬಿಹಾಳ ಪಟ್ಟಣದ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಾಗೆಯನ್ನು ಖಾಸಗಿಯವರು ಒತ್ತುವರಿ ಮಾಡಿರುವ ಜಾಗೆಯನ್ನು ತೆರವುಗೊಳಿಸಿಕೊಂಡು ಹೆದ್ದಾರಿ ಕಾಮಗಾರಿಗೆ ಸಹಕಾರ ನೀಡಬೇಕು. ಇಲ್ಲದಿದ್ದಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಪೊಲೀಸ್ ಬಲ ಪ್ರಯೋಗಿಸಿ ಕಾಮಗಾರಿ ಪೂರ್ಣಗೊಳಿಸಬೇಕಾಗುತ್ತದೆ ಎಂದು ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಎಚ್ಚರಿಕೆ ನೀಡಿದ್ದಾರೆ. ಅವು ಎಲ್ಲಿ ಕಾಂಟ್ರಾಕ್ಟರ್ಸ್ ಬಂದು ನಿಮಗೆ ರೋಡ್ ಮಾಡ್ತೀವಿ ಸಹಕಾರ ಮಾಡಬೇಕು ಅಂತ ಕೇಳ್ತಾರೆ. ನಾವು ತಮ್ಮನ್ನು ಕೈ ಮುಗಿದು ವಿನಂತಿ ಮಾಡ್ತಿರ್ತಾರೆ, ಸಹಕಾರ ಮಾಡಿ ಊರಿನ ಒಳ್ಳೆ ಅಭಿವೃದ್ಧಿ ದೃಷ್ಟಿಯಿಂದ ಅನುಕೂಲ ಆಗಲಿ. ಆ ರೋಡ್ ಆದ್ಮೇಲೆ ಬೇಕಾದ್ರೆ ಜಾಗ ಇದ್ರೆ ನೀವು ಮತ್ತೆ ಒತ್ತು ಮಕ್ಕಳು ಇಟ್ಕೊಳ್ಳೋದಂತೆ, ಅದಕ್ಕೇನು ಯಾರು ಅಭ್ಯಂತರ ಇಲ್ಲ. ಜಾಗ ಇದ್ರೆ ಯಾಕಂದ್ರೆ ಈ ಕಡೆ ಇಟ್ಕೊಂತಾರೆ, ಆ ಕಡೆ ಇಟ್ಕೊಂತಾರೆ. ಅಟ್ಲೀಸ್ಟ್ ರೋಡ್ ಮಾಡಕ್ಕಾದ್ರೂ ಅವಕಾಶ ಮಾಡಿಕೊಡಿ ಅನ್ನೋದು ನನ್ನ ವಿನಂತಿ. ಅಷ್ಟು ಮಿಕ್ಕಿ ನೀವೇನಾದ್ರೂ ಮತ್ತೆ ಇಲ್ಲ ರೋಡ್ ಮಾಡೋದು ತೊಂದರೆ ಮಾಡಿದ್ರೆ ಅನಿವಾರ್ಯ ಪರಿಸ್ಥಿತಿ ಬರ್ತದೆ. ನಾವು ಕಾನೂನು ರೀತಿಯಾದಂಥದ್ದನ್ನ ಪೊಲೀಸರಿಗೆ ಹೇಳಬೇಕಾಗ್ತದೆ, ಪೊಲೀಸರು ಮುಂದೆ ನಿಂತ್ಕೊಂಡು ಕೆಲಸ ಮಾಡಿಸ್ಬೇಕಾಗ್ತದೆ. ಅದು ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಮ್ಮ ಊರಿನ ಜನ ನಾವೆಲ್ಲರೂ ಕೂಡ ನಮ್ಮ ಊರಿನ ರಸ್ತೆ ಚೆನ್ನಾಗಿ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮತ್ತೊಮ್ಮೆ ನಿಮ್ಮ ಮುಖಾಂತರ ವಿನಂತಿ ಮಾಡ್ತೀನಿ. ಅಷ್ಟು ಮಿಕ್ಕಿ ಅನಿವಾರ್ಯತೆ ಬಂದರೆ ಏನ್ ಮಾಡಕ್ಕಾಗಲ್ಲ. ನಾನು ಅವ್ರಿಗೆ ಹೇಳಿದ್ದೀನಿ, ಆಲ್ರೆಡಿ ಕಾಂಟ್ರಾಕ್ಟರ್ಸ್ ಹೇಳಿದ್ದೀನಿ. ಅಷ್ಟು ಮಿಕ್ಕಿ ಏನಾದ್ರು ಬಂತಂದ್ರೆ ಸಂಬಂಧಪಟ್ಟಂತ ಪೊಲೀಸ್ ಸ್ಟೇಷನ್ PSI ತಿಳಿಸಿದ್ದೇನೆ, ಆಮೇಲೆ DC ಅವ್ರಿಗೂ ತಿಳಿಸಿದ್ದೇನೆ. ಅವ್ರನ್ನ ಸಿಬ್ಬಂದಿ ಕೊಡ್ತಾರೆ, ಸಿಬ್ಬಂದಿ ಮುಂದೆ ಮಾಡಿ ಯಾರ ಮೇಲೆ ನೋಡಿದ್ರೆ ಸಾರ್ವಜನಿಕರ ಮೇಲೆ ಪೊಲೀಸರಿಂದಾಗಲಿ ಕಾಂಟ್ರಾಕ್ಟರ್ ಯಾವುದೇ ರೀತಿ ದೌರ್ಜನ್ಯ ಆಗಬಾರ್ದು. ಅವ್ರಿಗೆ ಪ್ರೀತಿ ವಿಶ್ವಾಸದಿಂದ ತಿಳಿಸಿ ಕೆಲಸ ಮಾಡಬೇಕು ಅನ್ನೋದು ನಾವು ವಿನಂತಿ ಪೂರ್ವಕವಾಗಿ ಅವ್ರಿಗೂ ಹೇಳಿದ್ದೇನೆ, ಜನರಿಗೂ ವಿನಂತಿ ಮಾಡಿ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ KRDCL ಹಿರಿಯ ಅಧಿಕಾರಿಗಳ ಜೊತೆಗೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಅವರು ಈ ವಿಷಯ ತಿಳಿಸಿದರು. KRDCLನ ಅಧೀಕ್ಷಕ ಇಂಜಿನಿಯರ್ A. ಕಿನಿ, ಮುಖ್ಯ ಅಭಿಯಂತರ ರಾಜೇಶ್ K ಮಾತನಾಡಿ, ಹೆಚ್ಚುವರಿ ಜಾಗೆಯಲ್ಲಿ ರಸ್ತೆ ಅಗಲೀಕರಣ ಮಾಡಿಕೊಳ್ಳಲು ಪ್ರಸ್ತಾವನೆ ಸಿದ್ಧಪಡಿಸಲಾಗುತ್ತಿದೆ. ಪುರಸಭೆಯ ಹಳೆಯ ಚರಂಡಿ ಎಲ್ಲಿ ಇದೆಯೋ ಅಲ್ಲಿವರೆಗೆ ರಸ್ತೆ ನಿರ್ಮಾಣ ಮಾಡಲು ನೀಲನಕ್ಷೆ ಸಿದ್ಧಪಡಿಸಲಾಗುತ್ತಿದೆ. ಇದಕ್ಕಾಗಿ ಅಂದಾಜು 5 ರಿಂದ 6 ಕೋಟಿ ರೂಪಾಯಿ ಹೆಚ್ಚುವರಿ ವೆಚ್ಚ ತಗಲುವುದು ಎಂದು ಹೇಳಿದರು. ಜಾಗ ಇದೆ, ಅವೈಲೇಬಲ್ ಇದೆ. ಅದರ ಪ್ರಕಾರ ನಾವು ಹಳೆ ಡ್ರೈನ್ ಹೊಸ ಡ್ರೈನೇ ಮಾಡಬೇಕು. ಆಮೇಲೆ ನಮಗೆ ರೋಡ್ ಬಂದು ಸೆಂಟ್ರಲ್ ಲೈನಿಂದ 9.25 ಮೀಟರ್ಸ್ಗೆ ನಾವು ಆಸ್ಪಾಲ್ಟ್ ಮಾಡಿ ಮೀಡಿಯಂ ಸೆಂಟ್ರಿಂದ ಅಲ್ಲಿಂದ ನಾವು ಡ್ಯೂಟಿ ಪೇವರ್ ಬ್ಲಾಕ್ ಹಾಕ್ತೀವಿ. ಇನ್ನು ಫುಟ್ಪಾತ್ ಮೇಲೆ ಪೇವರ್ ಬ್ಲಾಕ್ ಹಾಕಿ ಅದ್ರ ಪಕ್ಕದಲ್ಲಿ 0.9 ಮೀಟರ್ಸ್ಗೆ ಡ್ರೈನ್ ಮಾಡ್ತೀವಿ ಅಂತ. ಡಾಮರ್ ಸೆಂಟ್ರಲ್ ಲೈನಿಂದ ಡಾಮರ್ ಮಾತ್ರ 8.5 ಇರುತ್ತೆ ಅಷ್ಟೇ. ಲ್ಯಾಂಡ್ ಅವೈಲೇಬಲ್ ಎಷ್ಟಿದೆ ಅಷ್ಟು ಅಂತೀವಿ. ಕೆಲವು ಕಡೆ 8 ಮೀಟರ್ ಇದೆ, ಕೆಲವು ಕಡೆ 4.5 ಇದೆ, ಕೆಲವು ಕಡೆ 6 ಇದೆ, ಕೆಲವು ಕಡೆ ಇಲ್ಲೇ ಇಲ್ಲ. ಕರೆಕ್ಟ್ ಕೋಯಿನ್ಸೈಡ್ ಆಗ್ಬಿಟ್ಟಿದೆ. ಇದು ರೋಡ್ ಮಾತ್ರ ಕ್ಲೀನ್ ಆಗಿ ಒಂದು ಲೈನಿಂಗ್ ಮಾಡಿ, ಇನ್ನು ಮಿಕ್ಕಿದ್ದನ್ನ ನಾವು ಯುಟಿಲಿಟಿ ಶಿಫ್ಟಿಂಗಿಗೆ ಕಂಪನಿಗೆ ಅದಕ್ಕಿಂತೆಲ್ಲ ನಾವು ಹೆವಿ ಡ್ಯೂಟಿ ಪೇವರ್ ಬ್ಲಾಕ್ ಹಾಕಿ ಪಾರ್ಕಿಂಗ್ ತರ ಮಾಡಿಸ್ಬಿಡ್ತೀವಿ. ಎಷ್ಟು ಉಳಿದ ಜಾಗ ಅಷ್ಟು ಮಾಡ್ಬೇಕಂತ ಒಂದು ಡಿಸೈಡ್ ಮಾಡಿದ್ವಿ. ನಾನು ನಮ್ಮ ದೊಡ್ಡ ಸಾಹೇಬ್ರ ಎಲ್ಲ ಹೇಳಿದ್ದೀನಿ. ಅವರು ಚರ್ಚೆ ಮಾಡಿ ನಾನು ಹೋಗಿ ಡಿಸ್ಕಷನ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರೆ ಗೌರ್ಮೆಂಟ್ ಕಮಿಟಿ ಇರುತ್ತೆ. ಕಮಿಟಿಗೆ ಸ್ಕೋಪ್ ಅದಾಗುತ್ತೆ. ಆ ಸ್ಕೋಪ್ ಅಲ್ಲಿ ಪೇಮೆಂಟ್ ಮಾಡೋದು ಏನ್ ಮಾಡ್ಬೇಕು ಮಾಡಿದ್ದಾರೆ. ಪ್ರೈವೇಟ್ ಆ ಕಡೆ ಬೇಕರಿಗೆ ಏನ್ ಮಾಡಿದ್ರೆ, ನಮಗೆ ಅಲ್ಲಿ ಪ್ರೊಸೆಸರ್ ಸರ್ಕಲ್ ಪಕ್ಕದಲ್ಲಿ ಒಂದು ಬೇಕರಿ ಇದೆ. ಅಲ್ಲಿ ನನಗೆ ಒಂದು 5 ಅಡಿ ಜಾಗ ಬೇಕು. ಅದನ್ನ ನಾವು ಪೇಮೆಂಟ್ ಮಾಡೋಕ್ಕೆಲ್ಲ ರೆಡಿ ಮಾಡಿದ್ದೆ. ನಾವು ಪೇಮೆಂಟ್ ಆದ್ಮೇಲೆ ನಾವು ಹೊಡೆದ್ಬಿಡ್ತೀವಿ. ಸ್ಟೆಪ್ಸ್ ಗಿಪ್ಸ್ ಎಲ್ಲ ಹೋಗ್ಬೋದು, ಅದು ಹೊಡಿತೀವಿ. ಎಲೆಕ್ಟ್ರಿಕ್ ಪೋಲ್ ಹಾಕಿ ಡಿವೈಡರ್ ಕಾಮಗಾರಿ ವಿಳಂಬದ ಕಾರಣ ವಿವರಿಸಿದ KRDCL E. ರವೀಂದ್ರನ್ ಅವರು, ಕೆಲವೆಡೆ ನ್ಯಾಯಾಲಯದಲ್ಲಿ ಜಾಗ ವಿವಾದ ಇದೆ, ಇನ್ನುಳಿದ ಕಡೆಗೆ ಕೆಲವರು ಕೆಲಸಕ್ಕೆ ಅಡ್ಡಿಯನ್ನುಂಟು ಮಾಡಿದ ಹಿನ್ನೆಲೆಯಲ್ಲಿ ಕೆಲಸ ನಿಧಾನಗತಿಯಲ್ಲಿ ನಡೆದಿದೆ ಎಂದು ಹೇಳಿದರು. ಓಂ ಶಾಂತಿ ಕಾಂಪೌಂಡ್ ಸಾರ್ವಜನಿಕ ಹಿತದೃಷ್ಟಿಯಿಂದ ಅಗಲೀಕರಣಗೊಳಿಸಬೇಕೆಂದು ಅಗತ್ಯ ಬಿದ್ದರೆ ವಿಶ್ವ ಬ್ಯಾಂಕ್ ಒಪ್ಪಿಗೆ ಪಡೆದು ಅಲ್ಲಿ ಪರಿಹಾರ ನೀಡಿ ಜಾಗ ಪಡೆದುಕೊಳ್ಳಲಾಗುವುದು ಎಂದು ಶಾಸಕರು ತಿಳಿಸಿದರು. ಅಗ್ರಿಕಲ್ಚರ್ ಅದಷ್ಟೇ. ಯಾಕಂದ್ರೆ ನಾವು ಚರಂಡಿ ಹಿಂಗ್ ಬಂದು ಮತ್ತೆ ಹಿಂಗ್ ತಗೊಳಕ್ಕಾಗಲ್ಲ. ಅದಕ್ಕೆ ಅದನ್ನ ಸ್ಟ್ರೈಟ್ ಮಾಡ್ಕೋಬೇಕು. ಮಾಡ್ಕೊಳಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಅಲ್ಲೊಂದು 2-3 ಅಡಿ ಬಾಳಾದ್ರೂ 4 ಅಡಿ ಬರ್ತದೆ. ಅದನ್ನ ಕಂಪೌಂಡ್ ತೆಗೆದು ಕಂಪೌಂಡ್ ಹಾಕೊಳ್ಬೇಕು, ಶಿಫ್ಟ್ ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ಅದನ್ನ ಬಿಟ್ರೆ ನೆಕ್ಸ್ಟ್ ಬಹುಶಃ ನನ್ನ ಎಲ್ಲಿ ಯಾವುದೋ ಎನ್ಫೋರ್ಸ್ಮೆಂಟ್
ಸರ್ ಆಗ್ಲೇ ಅಂದ್ರೆ ಈಗ ಓಂ ಶಾಂತಿ ಕೊಡೋದಾದ್ರೆ ಏನ್ ಮಾಡಬೇಕಾಗುತ್ತೆ ಅವ್ರೇನ್ ಮಾಡ್ತಾರೆ ನಾನು ಹೇಳ್ತೀನಿ ನಿಮಗೆ ಇದನ್ನ ಕಥ ಮುಚ್ಚಿಲ್ಲ ಎನಿ ಪ್ರೈವೇಟ್ ಪ್ರಾಪರ್ಟೀಸ್ ನಾವು ಅದನ್ನ ಈಗ ಎನ್ಫೋರ್ಸ್ಮೆಂಟ್ ಮಾಡಿ ತೆಗಿಬೇಕು ಅಂತಂದ್ರೆ ಆಲ್ರೆಡಿ ವರ್ಲ್ಡ್ ಬ್ಯಾಂಕ್ ಇದ್ರ ಪ್ರಕಾರ ನಮ್ ಕೈ ಮುಗೋಗ್ಬಿಟ್ಟಿದೆ. ಹಿಂಗಾಗಿ ಅದು ನಮ್ಗೆ ಸದ್ಯದ ಮಟ್ಟಿಗೆ ಅದನ್ನ ತೆಗಿಯೋದು ನಮ್ಗೆ ಎನ್ಫೋರ್ಸ್ಮೆಂಟ್ ಅಂತ ಪ್ರೈವೇಟ್ ಎನ್ಫೋರ್ಸ್ಮೆಂಟ್ ತೆಗಿಲಿಕ್ಕೆ ಅದು ಕಂಪನ್ಸೇಷನ್ಸ್ ಕೊಡೋದಕ್ಕೆ ನಮ್ಗೆ ಪ್ರಾವಿಷನ್ಸ್ ಇಲ್ಲ. ಆದ್ರೆ ನಾವು ಸರ್ಕಾರಕ್ಕೆ ಕಳಿಸ್ತೇವೆ. ಅಲ್ಲೊಂದು ಕಮಿಟಿ ಇದೆ, ಸ್ಟೇರಿಂಗ್ ಕಮಿಟಿ ಮೀಟಿಂಗ್ ಅಲ್ಲಿ ಮುನ್ಸಿಪಲ್ ಸೆಕ್ರೆಟರಿ ಅವ್ರನ್ನ ತೀರ್ಮಾನ ಮಾಡಿದ್ರೆ ಅದನ್ನ ಮಾಡ ಅಂತ ಹೇಳಿದ್ದಾರೆ ಅಲ್ವಾ ಸರ್? ಅಶೋಕ ಬಿಲ್ಡ್ಕಾನ್ ಯೋಜನಾ ವ್ಯವಸ್ಥಾಪಕ ವೈ ಕೊಟ್ರೇಶ್ ಮಾತನಾಡಿ, ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಎಡಗಡೆ ಬರುವ ರಾಂಪುರ್ ಕಾಂಪ್ಲೆಕ್ಸ್ ಇಂದ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ ಮಧ್ಯದ ಕಾಂಪ್ಲೆಕ್ಸ್ನವರು ಚರಂಡಿ ಕಾಮಗಾರಿ ಮಾಡದಂತೆ ತಡೆಯೊಡ್ಡಿದ್ದರು. ಬಸ್ ನಿಲ್ದಾಣ ಹತ್ತಿರ ಇರುವ ತಳ್ಳುಗಾಡಿಯವರು ಕಾಮಗಾರಿ ಮಾಡಬೇಡಿ ಎಂದು ಕಾರ್ಮಿಕರಿಗೆ ಬೆದರಿಸಿದ್ದಾರೆ. ಪೆರಿಕೆಮ್ಮ ದೇವಸ್ಥಾನ ಸ್ಥಳಾಂತರಕ್ಕೆ ಗುತ್ತಿಗೆದಾರರು ಸಿದ್ಧರಿದ್ದರು. ಅಲ್ಲಿನ ಖಾಸಗಿ ವ್ಯಕ್ತಿಯೊಬ್ಬರು ಜಾಗೆ ತಮ್ಮದೆಂದು ವಾದಿಸಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಕೆಲವು ಕಡೆ ಕೆಲಸ ನಡೆದ ವೇಳೆ ಕಾರ್ಮಿಕರ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಎಂದು ಅಳಲು ತೋಡಿಕೊಂಡರು. ಆಮೇಲೆ ಅದು ಕ್ಲಿಯರ್ ಆದ್ಮೇಲೆ ಒಂದ್ ಕ್ಲಿಯರ್ ಆದ್ರೆ ಜಾಯಿಂಟ್ ಮಾಡಿ ಈಗ ಅಂಬೇಡ್ಕರ್ ಸರ್ಕಲ್ ಇಂದ ಎಲ್ಲಿ ಮಾಡ್ಕೊಂಡ ರಾಂಪುರ್ ಕಾಂಪ್ಲೆಕ್ಸ್ ಮುಗಿತು ಅಂದ್ರೆ ಅಲ್ಲಿಂದ ನಮಗೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ದಾಟೋರ್ಗು ಅಲ್ಲಿ ಪ್ರಾಬ್ಲಮ್ ಇದೆ. ಅಲ್ಲಿಂದ ಅಲ್ಲಿ ಪಬ್ಲಿಕ್ ಲೋಕಲ್ ಪಬ್ಲಿಕ್ ಸಂಘಗಳಿರ್ತಾವೆ ಒಟ್ಟು ನಮಗೆ ಇಲ್ಲೇ ಮಾಡಬೇಡ್ರಿ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಮುನ್ಸಿಪಾಲಿಟಿ ಕಾಂಪ್ಲೆಕ್ಸ್ ಹತ್ರ ಹೋದ್ರೆ ಅಲ್ಲಿ ಸ್ವಲ್ಪ ಗ್ಯಾಪ್ ಐತೆ ನೋಡ್ರಿ. ಮುನ್ಸಿಪಾಲಿಟಿ ಕಾಂಪ್ಲೆಕ್ಸ್ ಹತ್ರ 11.25 ಮಾಡ್ರಿ, ಇಲ್ಲಿವರೆಗೆ ಯಾಕೆ ಮಾಡ್ತಾರೆ ನೀವು? ಆಗಲೇ ಸ್ಟೇಟ್ ಕಟ್ಬಿಟ್ಟಿದ್ದೇನೆ ಆದ್ರೂ ಬಂದು ರೈಟ್ ಮಾಡ್ತಾರೆ. ಈಗ 1.25 ವರೆಗೂ ಆಲ್ರೆಡಿ ನೀವು ಒಳಬಿಟ್ಟಿದ್ದೀರಿ. ನೀವು 11.25 ಕಟ್ಬಿಟ್ಟಿದ್ದೀವಿ ನಾವು. ಮಾಡ್ರಿ ಸ್ಟೇಟ್ ಕಟ್ಟಿದ್ದೀವಿ ನಾವು. ಅದನ್ನು 11.25 ಮಾಡ್ರಿ. ಹೊಡೆದಿರಲ್ಲ ನಿಮಗೆ 7 ಮೀಟರ್ ಇತ್ತು, ಇನ್ನ 3 ಮೀಟರ್ ನೀವು ಎಕ್ಸ್ಟೆಂಡ್ ಮಾಡ್ಕೊಂಡಿರಲ್ಲ, ಅಲ್ಲಿಗೆ ಟ್ರೈನ್ ಮಾಡ್ರಿ. ನೀವು ಒಳಗೆ ಬರ್ತೀರಿ, ಇನ್ನೊಂದು 2 ಮೀಟರ್ ನಮ್ದು. ಸಭೆಯಲ್ಲಿ ಕೆಆರ್ಡಿಸಿಎಲ್ ಅಧಿಕಾರಿಗಳು ಬಿಎಸ್ ಪಾಟೀಲ್, ವಿಶ್ವ ಬ್ಯಾಂಕಿನಿಂದ ನಿಯೋಜಿತ ಸತೀಶ್ ಕುಮಾರ್ ಮತ್ತಿತರರು ಇದ್ದರು. ಡಬ್ಬಾ ಅಂಗಡಿ ತೆರವು ನಿಶ್ಚಿತ. ಡಬ್ಬಾ ಅಂಗಡಿಗಳ ತೆರವಿನ ವಿಷಯ ಕುರಿತು ನಡೆದ ಚರ್ಚೆಯಲ್ಲಿ ಮೊದಲಿನ ಚರಂಡಿಗೆ ರಸ್ತೆಯನ್ನು ಜೋಡಿಸಲಾಗುತ್ತಿರುವ ಹಿನ್ನೆಲೆಯಲ್ಲಿ ಬಸ್ ನಿಲ್ದಾಣ ಬಳಿ ಇರುವ 22 ಡಬ್ಬಾ ಅಂಗಡಿಗಳನ್ನು ತೆರವುಗೊಳಿಸಲಾಗುವುದು ಎಂದು ಸಭೆಯಲ್ಲಿ ತಿಳಿಸಲಾಯಿತು. ನನ್ನ ರಿಕ್ವೆಸ್ಟ್ ಏನಂತಂದ್ರೆ ಮೊದಲು ರಸ್ತೆ ಆಗ್ಲಿ, ಆದ್ಮೇಲೆ ಅಲ್ಲಿ ತನಕ 15 ದಿವಸ ತಿಂಗಳು ತೊಂದರೆ ಆಗ್ಬೋದು. ಆಮೇಲೆ ಒಂದ್ ವೇಳೆ ರಸ್ತೆ ಆದ್ಮೇಲೆ ಒಂದ್ ವೇಳೆ ಅಲ್ಲಿ ಅಲ್ಲೇನ ಡಬ್ಬ ಹಾಕೊಡಕ್ ಪ್ರೊವಿಷನ್ಸ್ ಅವಕಾಶ ಇದ್ರೆ ಅಲ್ಲಿಂದ ಬೇಕಾದ್ರೆ ವ್ಯವಸ್ಥೆ ಮಾಡಕ್ ನಾವು ಚರ್ಚೆ ಮಾಡ್ತೀವಿ. ಚೀಫ್ ಆಫೀಸರ್ ಕೂತ್ಕೊಂಡು ಚರ್ಚೆ ಮಾಡಿ ಅವ್ರಿಗೆ ಅನುಕೂಲತೆ ಮಾಡ್ಕೊಂಡ ಅಲ್ಲಿ ತನಕ ಅಟ್ಲೀಸ್ಟ್ ರೋಡ್ ಮಾಡೋ ಟೈಮಲ್ಲಿ ಅದು ತೆರೀಕಲ್ಲ ಅವರು. ಈಗ 2 ಕಡೆ ಆ ಕಡೆ ಈ ಕಡೆ ರೋಡ್ ಎಲ್ಲ ಕಡೆ ಕೆಲವೊಂದು ಪರ್ಮನೆಂಟ್ ಸೆಟ್ ಹಾಕೊಂಡಿರ್ಬೋದು, ಕೆಲವೊಂದು ಮತ್ತು ಗಾಡಿ ಇರ್ಬೋದು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.